ನನ್ನ ಗೆಳೆಯ ಒಬ್ಬ ಬಿಹಾರದ ರಾಂಚಿಯಲ್ಲಿ ವೈದ್ಯ ವೃತ್ತಿ ಮಾಡ್ತಾನೆ, ಡಾಕ್ಟರ್ ಅವನು. ಇತ್ತೀಚೆಗೆ ಒಂದು ನಡೆದಂಥ ಘಟನೆ ಹೇಳಿದ. ಅದೊಂದು ವಿಚಿತ್ರ ಘಟನೆ ಅನಿಸ್ಬಿಡ್ತು ನನಗೆ. ಸಮಾಜ ಸೇವೆ ಬಗ್ಗೆ ನನಗಿದ್ದ ಕಲ್ಪನೆಯನ್ನು ವಿಸ್ತಾರ ಮಾಡಿಬಿಡ್ತು. ಈ ಗೆಳೆಯ ರಾಂಚಿಯಲ್ಲಿ ಇರೋನು ತುಂಬ ಬಡತನದಿಂದ ಬಂದ ಹುಡುಗ, ತುಂಬ ಕಷ್ಟ ನೋಡ್ಬಿಟ್ಟಿದ್ದಾನೆ. ವೈದ್ಯನಾಗಿ ತಾನೇನಾದರೂ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೇವೆಗೋಸ್ಕರನೇ ವೈದ್ಯ ಆದವನು. ಅವನು ಸಮಾಜಕ್ಕೆ ಕಾಳಜಿ ಎಲ್ಲರೂ ಬೆಚ್ಕೋತಾ ಇದ್ರು. ಸುತ್ತಮುತ್ತಲ ಜನ ರಾಂಚಿಯಲ್ಲಿ ಇವನ ಕೈಗುಣದ ಬಗ್ಗೆ ದೊಡ್ಡ ಹೆಸರು. ಅವನೇನು ಮಾಡಿದ್ದ ಗೊತ್ತಾ? ಒಂದು ಮೊಬೈಲ್ ಇಟ್ಕೊಂಡಿದ್ದ. ಸಾಮಾನ್ಯವಾಗಿ ಡಾಕ್ಟ್ರು ಮೊಬೈಲಿಗೆ ಸಿಗೋಲ್ಲ, ಇವನು ವಿಚಿತ್ರ ಮೊಬೈಲ್ ಒಂದು. ಅವನೇನು ಹೇಳಿದ್ದ ಜನಗೆ, ಇದು ಅತ್ಯಂತ ತುರ್ತು ಪರಿಸ್ಥಿತಿ ಇದ್ರೆ ಮಾತ್ರ ಫೋನ್ ಮಾಡಿ, ಸಣ್ಣ ಸಣ್ಣ ನೆಗಡಿ ಕೆಮ್ಮು ಮಾಡಬೇಡಿ, ಯಾಕಂದರೆ ನಾನು ಜನರಿಗೆ ಪ್ರಯೋಜನ ಆಗಲಿ ಅಂತ ಮಾಡ್ತಿದ್ದೀನಿ. ಈ ಮೊಬೈಲ್ ನಂಬರನ್ನು ಎಲ್ಲ ಕಡೆ ಗೋಡೆ ಮೇಲೆ ಬರೆದಿದ್ರು, ಕಂಬಕ್ಕೆ ಹಚ್ಚಿದ್ದಾರೆ, ಗಿಡಗಳಿಗೆ ತೂಗು ಹಾಕಿದ್ದಾರೆ, ಯಾರು ಬೇಕಾದರೂ ಯೂಸ್ ಮಾಡಲಿ, ಆದರೆ ಸಣ್ಣ ಪುಟ್ಟದಕ್ಕೆ ಮಾಡಬೇಡಿ, ತುರ್ತು ಇದ್ರೆ ಮಾತ್ರ ಫೋನ್ ಮಾಡಿ, ಅದು ನಾನು ತೊಗೋತೇನೆ, ತಕ್ಷಣ ಬಂದ್ ಮಾಡ್ತೇನೆ. ಅವನು ಎಷ್ಟು ಒಳ್ಳೆಯವನಂದ್ರೆ ರೋಗಿಗಳಿಂದ ಇಷ್ಟೇ ಫೀಸ್ ಕೊಡಬೇಕು ಅಂತ ಕೇಳಲ್ಲ, ಶಕ್ತಿ ಪ್ರಕಾರ ಎಷ್ಟು ಕೊಟ್ಟರು ಆಯಿತು. ಕೆಲವರು ಇವನೇ ದುಡ್ಡು ಕೊಟ್ಟು ಕಳಿಸ್ತಾರೆ ವಾಪಸ್, ಆ ಥರ ಮನುಷ್ಯ. ಒಂದು ದಿವಸ ಯಾವುದೋ ಒಂದು ಹಳ್ಳಿಗೆ ರೋಗಿಯನ್ನು ನೋಡೋಕೆ ಹೋದಾಗ ತಕ್ಷಣ ಆ ಮೊಬೈಲಿಗೆ ಫೋನ್ ಬಂತು. ತುರ್ತು ಚಿಕಿತ್ಸೆ ಮೊಬೈಲು ಅಂತ ಹೇಳಿದ್ನಲ್ಲ, ಬಂತು. ಅಂದರೆ ಏನೋ ತೊಂದರೆ ಆಗಿರಬೇಕು. ತಕ್ಷಣ ಫೋನ್ ತೊಗೊಂಡ. ಆ ಕಡೆದು ತಾಯಿ ಅಳ್ತಾ ಇದ್ದಾರೆ. ಡಾಕ್ಟ್ರೇ ಬೇಗ ಬನ್ನಿ, ಬೇಗ ಬನ್ನಿ, ನನ್ನ ಮಗ ಏನೋ ಆಗಿದೆ ಗೊತ್ತಾಗ್ತಾರೆ, ಉಸಿರಾಡಿಸ್ತಾ ಇಲ್ಲ, 1.5 ವರ್ಷ ಹುಡುಗ ಒದ್ದಾಡ್ತಾ ಇದ್ದಾನೆ ಅಂದರು. ಆಯ್ತಮ್ಮ ತಕ್ಷಣ ಬಂದೆ, ನಿಮ್ಮ ಅಡ್ರೆಸ್ ಹೇಳಿ ಅಂದ. ಕಾಗದಲ್ಲಿ ಬರ್ಕೊಂಡು ಅಡ್ರೆಸ್ಸು. ತಕ್ಷಣ ಹೊರಗೆ ಬಂದ. ಹೊರಗಿನವ್ರು ಕೇಳಿದ, ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು, ಬೇಗ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ ಹಿರಿಯರನ್ನು ಕೇಳಿದ. ಒಬ್ಬರು ಹೇಳಿದರು, ಸ್ವಾಮಿ ಹಿಂಗೆ ಹೋದರೆ, ರಸ್ತೆ ಗುಂಟ ಹೋದರೆ ತುಂಬ ದೂರ, 2 ತಾಸು ಆಗುತ್ತೆ ಹೋಗ್ಬೇಕಾದ್ರೆ. ಆದರೆ ಇನ್ನೊಂದು ಕಚ್ಚಾ ದಾರಿ ಇದೆ, ಕಚ್ಚಾ ದಾರಿಲಿ ಹೋದರೆ 5 ನಿಮಿಷಕ್ಕೆ ಮೇನ್ ರೋಡ್ ಸೇರ್ಕೊಂಡ್ಬಿಡ್ತೀರಿ ನೀವು. ಆ ಮೇನ್ ರೋಡ್ ಹತ್ತಿದ್ರೆ ಮುಂದೆ 5 ನಿಮಿಷಕ್ಕೆ ಅವ್ರ ಮನೆ ಸಿಗ್ತದೆ. ಆದರೆ ಕಚ್ಚಾ ದಾರಿ, ರಸ್ತೆ ಚೆನ್ನಾಗಿಲ್ಲ ಅಂದರು. ಅಳಗೋಲಿ, ರಸ್ತೆ ಚೆನ್ನಾಗಿದ್ರೆ ಬೇಡ, ನಾನು ಬೇಗ ಮುಟ್ಟಬೇಕಾ, ಮಗುನ ಉಳಿಸ್ಬೇಕು ಅಂತ ಸರ್ರ ಅಂತ ಕಾರ್ ಓಡಿಸ್ಕೊಂಡು ಬಂದ. ಆ ಮೇನ್ ರೋಡ್ ಹೊರಗೆ ಬಂದ್ಬಿಟ್ಟ. ಮೇನ್ ರೋಡ್ ಹತ್ತಿರ ಬಂದಾಗ ಎದೆ ಹೊಡೆದೋಯ್ತು ಅಂತ. ಯಾಕೆಂದರೆ ಈ ಕಚ್ಚಾ ದಾರಿಯಿಂದ ಮೇನ್ ರೋಡ್ ಹೋಗೋದು ನಡುವೆ ಏನಿತ್ತಲ್ಲ, ಒಂದು 6 ಅಡಿ ಕೊರಕಲಿದೆ. ಹೈವೇ ಪಕ್ಕ ಅಗದಿರ್ತಾರಲ್ಲ, 6 ಅಡಿ ಆಳ. ಇವನು ಹೇಗೆ ಹೋಗೋದಲ್ಲಿ, ಮತ್ತೆ ವಾಪಸ್ ಹಿಂಗೆ ಬಂದು ಹೋಗೋದಾದ್ರೆ 2 ಗಂಟೆ ಆಗ್ತದೆ. ಮಗುವಿನ ಪ್ರಾಣ ಅಪಾಯದಲ್ಲಿದೆ, ಹೇಗೆ ಪಾರು ಮಾಡೋದು ಅದನ್ನು ಅಂತ ತಲೆ ಕೆಡಿಸ್ಕೊಂಡು ಕಾರಿಂದ ಇಳ್ದ. ಪಕ್ಕದಲ್ಲಿ ಒಂದು ಹೊಲದಲ್ಲಿ ಈ JCB ಏನು ಬರ್ತದಲ್ಲ, ದೈತ್ಯ ಯಂತ್ರ, ಮಣ್ಣು ಎತ್ತಿ ಎತ್ತಿ ಹಾಕುವಂಥ JCB ಇತ್ತು. ಒಬ್ಬ ತರುಣ ಓಡಿಸ್ತಾ ಇದ್ದ, ಅದನ್ನು ಸರಿ ಮಾಡ್ತಾ ಇದ್ದ ಹೊಲ ಎಲ್ಲ. ಇವನು ಓಡ್ದ. ಆ ಹುಡುಗನ ಹೇಳ್ದ, ದೊಡ್ಡಪ್ಪ ಪರಿಸ್ಥಿತಿ ಹಿಂಗಿದೆ, ಮಗುವಿನ ಜೀವ ಅಪಾಯದಲ್ಲಿದೆ, ಒಂಚೂರು ಕೆಲಸ ಮಾಡ್ತೀಯಾ, ನಿನ್ನ ದೈತ್ಯ ಯಂತ್ರ ಇದೆ, ಒಂದು 5 ಸಲ ಮಗದು ಹಾಕ್ಬಿಟ್ಟು ತುಂಬಿಡುತ್ತೆ, ಪೂರ್ತಿ ಬೇಕಾಗಿಲ್ಲ, ಕಾರ್ ಹೋಗೋಷ್ಟಿದ್ರೆ ಸಾಕು, ನನಗೆ ಹೇಗೋ ಪಾರು ಮಾಡ್ಕೊಂಡು ಹೋಗ್ತೀನಿ ಅಂದ. ಅವನು, ಆಗಲ್ಲ ಸರ್, ಇದೆಲ್ಲ ಬೇರೆ ಕೆಲಸ, ನಾನು ತುಂಬಿಸ್ಬೇಕಾದ, ನಾನು ಯಾಕೆ ತುಂಬಿಸ್ಬೇಕು ಅಂದ. ಏ ಮಹಾರಾಯ, ಮಗುವಿನ ಜೀವನ ಸಂಕಟದಲ್ಲಿದೆಯೋ, ಏನಾದರೂ ಮಾಡು ಅಂದ. ಅವನು ಬೇಜಾರಿನಿಂದೇ ಬಂದ. ತನ್ನ ಯಂತ್ರ ತಂದು ಅಲ್ಲಿಂದ ಮಣ್ಣು ದಡ ದಡ ಮಣ್ಣು ತಳ್ಳಿದ, ಅದರಿಂದ ಒಂಚೂರು ಕುಟ್ಟಿದಂಗೆ ಮಾಡಿದ. ಇವು ನಿಧಾನಕ್ಕೆ ಅದನ್ನ ಕಾರ್ ದಾಡ್ಸ್ಕೊಂಡು ಮೇನ್ ರೋಡ್ಗೆ ಹೋಗ್ಬಿಟ್ಟ, ಸರ್ರ ಅಂತ ಹೋದ. 5 ನಿಮಿಷಕ್ಕೆ ಮನೆಗೆ ಹೋದ. ನೋಡಿದ್ರೆ ಮಗು ಮೈ ಎಲ್ಲ ನೀಲಿ ಆಗ್ತಾ ಇದೆ ಈಗಾಗಲೇ, ಎಲ್ಲರೂ ಅಳ್ತಾ ಇದ್ದಾರೆ. ಇವನೇನು ಮಾಡ್ದ, ಮಗುನ ತಲೆ ಕೆಳಗೆ ಮಾಡಿ ಬೆನ್ನಲ್ಲಿ ಜೋರಾಗಿ ಗೂದಿದ. ಆ ಮಗು ಕೆಮ್ತು, ಬಾಯಿಂದ ಒಂದು ಅಂಗಿ ಗುಂಡಿ ಹೊರಗೆ ಬಂತು. ಉಸಿರಾಟ ದಾರಿಯಲ್ಲಿ ಅಂಗಿ ಗುಂಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮಗು ಅಳೋಕೆ ಶುರು ಮಾಡ್ತು, ಪ್ರಾಣ ಉಳಿತು. ಆ ತಾಯಿ ಅವನ ಕಾಲು ಹಿಡ್ಕೊಂಡ್ಬಿಟ್ಲು, ದೇವರಾತ್ರಿ ಸ್ವಾಮಿ, ನನ್ನ ಮಗನ ಬದುಕಿಸ್ಕೊಟ್ಬಿಟ್ರಿ ಅಂತ. ಆಯ್ತಮ್ಮ ಚೆನ್ನಾಗಿ ಮಾಡು ಅಂಥೇಳಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಟು ಬಂದ. ಮುಂದೆ 2 ದಿವಸದ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಅವನು ಡಾಕ್ಟ್ರು. ಹೋಗುವಾಗ ಆ ದೈತ್ಯ ಯಂತ್ರ ಇತ್ತಲ್ಲ, JCB, ಅದು ಇನ್ನೂ ಕೆಲಸ ಆಗ್ತಾ ಇತ್ತಲ್ಲ ಹೊಲದಲ್ಲಿ. ಆ ತರುಣ ಕೆಲಸ ಮಾಡ್ತಿದ್ದ. ಇವನಂದ, ಅವತ್ತಿನ ದಿವಸ ಅವಸರದಲ್ಲಿ ಹಾಗೆ ಹೋಗ್ಬಿಟ್ಟೆ, ಒಂದು ಧನ್ಯವಾದ ಕೂಡ ಹೇಳಲಿಲ್ಲ ಅವನಿಗೆ, ಈ ಹೇಗೂ ಫ್ರೀ ಇದ್ದೀನಿ ಹೇಳಬೇಕು ಅಂತ ಕಾರ್ ನಿಲ್ಲಿಸಿ ಅವನ ಕಡೆ ಹೋದ. ಈ ವೈದ್ಯ ಇನ್ನೂ ರಸ್ತೆ ಕ್ರಾಸ್ ಮಾಡಿಲ್ಲ. ಆ ಹುಡುಗ ಇದ್ನಲ್ಲ ದೈತ್ಯ ಯಂತ್ರ ಓಡಿಸೋನು, ಅವನೇ ಓಡಿ ಬಂದ್ಬಿಟ್ಟ ಅವನ ಕಡೆಗೆ. ಓಡಿ ಬಂದು, ಅಲ್ಲಪ್ಪ ಹುಡುಗ, ಭಾಳ ಉಪಕಾರ ಆಯ್ತಪ್ಪ ನಿನ್ನಿಂದ, ನೀನು ಸ್ವಲ್ಪ ಸಹಾಯ ಮಾಡಿದ್ರಿಂದ ಆ ಮಗುವಿನ ಪ್ರಾಣ ಉಳೀತು ಅಂತ ಹೇಳಬೇಕು ಅಂತಾನೆ ವೈದ್ಯ. ಆದರೆ ಓಡಿ ಬಂದು ತರುಣ ಇವನ ಕಾಲಿಗೆ ಬಿದ್ದು ಅಳ್ತಾನೆ ಜೋರಾಗಿ, ಸಾರ್ ನಮ್ಮ ಮನೆ ಉದ್ಧಾರ ಮಾಡಿಬಿಟ್ರಿ ಸಾರ್, ನಮ್ಮ ಮನೆ ಉಳಿಸ್ಬಿಟ್ರಿ ಸಾರ್ ಅಂತಾನೆ. ಇಲ್ಲಪ್ಪ, ನಾನು ಬೇರೆ ಮನೆಗೆ ಹೋಗಿದ್ದೆ ನನ್ನ ಮಗು ಉಳಿಸೋಕೆ. ಸಾರ್ ನಿಮ್ಗೆ ಗೊತ್ತಿಲ್ಲ, ಅದು ನನ್ನ ಮಗು, ಅದು ನನಗೆ ಗೊತ್ತಿರಲಿಲ್ಲ, ನಮ್ಮ ಮೊದಲು ತುಂಬಲ್ಲ, ಬೇಡ ನನಗೆ ಬೇಕಾಗಿಲ್ಲ ಅನ್ನಲ್ಲ, ನಾನು ಹೆಂಡ್ತಿ ಫೋನ್ ಮಾಡಿದ್ದು ನಿಮಗೆ, ನನಗೆ ಗೊತ್ತೇ ಇಲ್ಲ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಒಂದು ಗಟ್ಟಿ ಕಾಲು ಹಿಡ್ಕೊಂಡು ಅಳೋಕೆ ಶುರು ಮಾಡಿದ್ದಂತೆ. ಸ್ನೇಹಿತರೆ, ದಯವಿಟ್ಟು ಗಮನಿಸಿ, ನಮಗೇನು ಪ್ರಯೋಜನ, ಯಾರಿಗೋ ಸಹಾಯ ಮಾಡೋದು ನಾವ್ಯಾಕೆ ಮಾಡಬೇಕು ಅಂತ ಅನ್ಬೇಡಿ. ಅದು ನಿಮಗೆ ಸಹಾಯ ಇದ್ದರೂ ಇರಬೇಕು. ಬಹುಶಃ ನಮ್ಮ ಉದ್ಧಾರಕ್ಕಾಗಿ ದೊರೆತಂಥ ಒಂದು ಅವಕಾಶ ಕೂಡ ಆಗಿರ್ಬೋದು. ಯಾರಿಗೇ ಸಹಾಯ ಮಾಡುವ ಅವಕಾಶ ಬಂದಾಗ ನಮಗೇನು ಸಂಬಂಧ ಇಲ್ಲ ಅಂತ ಬಿಡಬೇಡಿ, ಅದು ನಿಮ್ಮ ಸಂಬಂಧಿಕರದೇ ಆಗಿರಬೇಕು. ಆ ರಾಂಚಿ ಡಾಕ್ಟರ್ ಹೇಳ್ತಾನೆ, ನನಗೆ ನಂಬಿಕೆ ಬಂದದ್ದೇನು ಅಂದರೆ
ಯಾರಿಗೋ ಸಹಾಯ ಮಾಡೋಕ್ಕೆ ಹೋದಾಗ ನಮಗೇ ನಾವು ಸಹಾಯ ಮಾಡ್ಕೋತೀವಿ. ಅದರಿಂದ ಸಹಾಯ ಮಾಡುವಾಗ ಅವರು ಇವರು ಎನ್ನದೇನೆ ಯಾರು ಸಿಕ್ಕರೂ ಸಹಾಯ ಮಾಡೋದು, ಶಕ್ತಿ ಇದ್ದಷ್ಟು ಮಟ್ಟಿಗೆ ಮಾಡಿದರೆ ಪ್ರಪಂಚ ಚೆಂದ ಆಗ್ತದೆ ಅಂತ ಅನಿಸುತ್ತೆ.